ಹಿಟ್ ಇಂಡಸ್ಟ್ರಿಯಲ್ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹಿಟ್ ಈ ಹೌದು, ಸಾಂಗ್ ಹೌದು. ಟಿಲ್ ಇಲ್ಲಿವರೆಗೂ ಕೂಡ. ಸೊ ಅದಾದ್ಮೇಲೆ ಏನೇನಾಯ್ತು, ಅವಕಾಶಗಳಾಗಿರ್ಬೋದು, ನಿಮ್ಮನ್ನ ಗುರ್ತಿಡಿಯೋದಾಗಿರ್ಬೋದು? ಸೊ ಅದಾದ್ಮೇಲೆ ನಿಜವಾಗ್ಲೂ ಲೈಫ್ ಚೇಂಜ್ ಆಯಿತು. ಅಂದರೆ ಸಿಂಗಾರ ಸಿರಿಯೇ ಆದಮೇಲೆ ನಾನೇನು ಹಿಂದೆ ಕೆಲಸ ಮಾಡ್ತಿದ್ದೆ ಅದ್ರ ಒಂದು 2 ಪಟ್ಟು ಕೆಲಸಗಳಾಗಿರ್ಬೋದು, ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು ನನಗೆ. ಸೊ ಅದು ಒಂದು 2022 ಏನು ರಿಲೀಸ್ ಆಯಿತು, 23, 24 ಕಂಪ್ಲೀಟ್ ನಾನು ಲಿರಿಕ್ ರೈಟಿಂಗ್ ಮಾಡಿಕೊಂಡೇ ಬಂದೆ. ಸೊ ಎವ್ರಿ ಡೇ ನನಗೆ ಹಾಡು ಬರೆಯೋದಕ್ಕಿತ್ತು, ಒಳ್ಳೊಳ್ಳೆ ಸಿನಿಮಾಗಳಾಯಿತು. ಸೊ ಅದು ಹಾಗೆ ಬಂದು 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 ಇವಾಗ ಡೆವಿಲ್ ಆಗಿರ್ಬೋದು, ಮತ್ತು ಕಾಂತಾರ ಚಾಪ್ಟರ್ 1 ಬರೆಯೋಂಥ ಅವಕಾಶ ಸಿಕ್ತು. ಗ್ಯಾಪಲ್ಲಿ ಯುವ ಸಿನಿಮಾಗೆ ಬರೆದೆ, ಅದರಲ್ಲಿ ಕವಿತೆ ಆಗಿರ್ಬೋದು. ಬಗೀರ ಸಿನಿಮಾಗೆ ವರ್ಕ್ ಮಾಡಿದೆ, 2 ಸಾಂಗ್ ಬರ್ತಿದೆ, ಒಂದು ಪರಿಚಯವಾದೆ ಮತ್ತು ಕಣ್ಣಲ್ಲಿ ಕಣ್ಣಿಡು ಅಂತ. ಈ ಥರ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಜೊತೆ, ಎಸ್ಪೆಷಲಿ ಹೊಂಬಾಳೆ ಜೊತೆ ಮತ್ತೆ ಮತ್ತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು ಕಾಂತಾರ ಆದಮೇಲೆ. ಸೊ ಒಂದು ದೊಡ್ಡ ಅದಾದಮೇಲೆ ಮಾರ್ಟಿನ್ಗೆ ಬರೆದಿದ್ದೆ, ಒಂದು ಐಟಮ್ ನಂಬರ್ ಬರೆದಿದ್ದೆ, ಕಬ್ಜಾಗೆ ಬರೆದಿದ್ದೆ. ಸೊ ನಮ್ಮ ಕೆಲಸದ ಒಂದು ಏನು ಒಂದು ಆವರಣ ಇದೆ, ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಯಿತು. ಸೊ ದೊಡ್ಡ ಸಿನಿಮಾಗಳಲ್ಲೂ ಕೂಡ, ದೊಡ್ಡ ಪ್ರೊಡಕ್ಷನ್ ಅವರು ಕೂಡ ಗುರುತಿಸಿ ನನಗೆ ಕೆಲಸ ಕೊಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲ ಬದಲಾವಣೆಗಳಾಗ್ತಾ ಹೋಯಿತು.